ಎಲ್ರಿಗೂ ನಮಸ್ಕಾರ. ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು. ಅದೇ 3 ದಿನ ಮುಂಚೆ ನಾನು ಹೋಗಿದ್ದು, ಅಂದರೆ ಟ್ಯೂಸ್ಡೇ. ಆ ದಿನ ಇಷ್ಟು ಖಾಲಿ ಇದ್ದಿದ್ದಂತಹ ಬೆಟ್ಟ ಇವತ್ತು ಆಷಾಢ ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಎಷ್ಟು ಕ್ರೌಡ್ ಇತ್ತು ಅಂತ ನೀವೀಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಿ. ನಾನಂತೂ ಅಮ್ಮನ ಪರಮ ಭಕ್ತೆ. ಆಷಾಢ ಶುಕ್ರವಾರದ ಮೊದಲನೇ ವಾರ ನಾನಂತೂ ಹೋಗ್ಲಿಕ್ಕಾಗಿಲ್ಲ. ಹೋಗಿದ್ದವರಂತಹ ವಿಡಿಯೋನ ಸೆಂಡ್ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನಾನು ಟ್ಯೂಸ್ಡೇ ಹೋಗಿದ್ದಾಗ ಮಾಡಿದಂತಹ ವಿಡಿಯೋ. ನಾವು ಎಷ್ಟು ಖಾಲಿ ಇದೆ ಮೆಟ್ಲೆಲ್ಲ ಹತ್ತಲಿಕ್ಕೆ. ಆದರೆ ಇವತ್ತು ಹೋದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟೊಂದು ಜನ ಇದ್ದರು, ಎಷ್ಟೆಲ್ಲ ಭಕ್ತಾದಿಗಳಿದ್ರು ಹತ್ತುವಾಗ ಇಳಿಯುವಾಗ. ಮತ್ತು ಬಸ್ಸು ವೆಹಿಕಲ್ಲು ಬೇರೆ ಕಡೆಯಿಂದ ಬಂದಿದ್ದಂಥವ್ರು. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಇನ್ನೊಂದು ಸಲ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ಶಕ್ತಿಪೀಠಗಳಲ್ಲಿ ಒಂದಾದಂತಹ ನಮ್ಮ ತಾಯಿ ಚಾಮುಂಡೇಶ್ವರಿಯ ಬೆಟ್ಟ 52 ಶಕ್ತಿಪೀಠಗಳಲ್ಲಿ ಒಂದು. ತಾಯಿಯ ಮುಡಿ ಬಿದ್ದಂತಹ ಜಾಗ ಅಂದರೆ ಸತೀದೇವಿಯವರ ತಲೆ ಕೂದಲು ಬಿದ್ದಂತಹ ಭಾಗ ಇದಾಗಿದೆ. ನಾವೆಲ್ಲ ಎಷ್ಟು ಅದೃಷ್ಟವಂತರು ಗೊತ್ತಾ ಇಲ್ಲಿ ಬದುಕಲಿಕ್ಕೆ. ಬೆಟ್ಟದ ಮೇಲಿನ ವಾತಾವರಣ ವಿಚಿತ್ರ. ಕೆಳಗಡೆ ಮಳೆ ಇದ್ದರೆ ಅಲ್ಲಿ ಬಿಸಿಲಿರುತ್ತೆ, ಇಲ್ಲಿ ನಾರ್ಮಲಿ ಬೆಳಕಿದ್ರೆ ಅಲ್ಲಂತೂ ಹಿಮ ಕೂಡಿರುತ್ತೆ. ರಾತ್ರಿ ಆಯಿತು ಅಂದರೆ ಸಿಟಿ ಒಳಗಡೆ ನಿಂತು ನೀವು ಬೆಟ್ಟನ ನೋಡಿದರೆ ಇನ್ನೂ ಒಂದು ಕೆಂಪು ಬಣ್ಣ ಬೆಟ್ಟದ ತುದಿನಲ್ಲಿ. ಆ ಮೋಡಗಳೆಲ್ಲ ಬಿಳಿಯಾಗಿ ಆರೆಂಜಿಶ್ ಆಗಿರೋದು ನಿಮಗೆ ಯಾವಾಗ ನೋಡಿದರೂ ಸಹ ಕಾಣುತ್ತೆ. ಬೇಕಿದ್ರೆ ನೀವು ಇವತ್ತೇ ಚೆಕ್ ಮಾಡಿ. ಇವತ್ತು ಬೆಟ್ಟದ ಮೇಲೆ ಕಾಲಿಡೋಕ್ಕೂ ಆಗದೇ ಇರೋಷ್ಟು ಜನ ಇರ್ತಾರೆ. ಅದೆಷ್ಟು ಲಕ್ಷಾಂತರ ಜನ ಬಂದು ದರ್ಶನ ಮಾಡಿ ಹೋಗ್ತಾರೆ. ದರ್ಶನ ಮಾಡೋಕ್ಕಾಗದೇ ಇರೋರು ಹೊರಗಡೆಯಿಂದ ಕೈ ಮುಗಿದು ಹೋಗ್ತಾರೆ. ಹಾಗೆ ಮಹಾಬಲೇಶ್ವರ ಅಂದರೆ ಅವರ ಹಸ್ಬೆಂಡ್ನ ದರ್ಶನ ಮಾಡೋದಂತೂ ಮರೀಲೇಬೇಡಿ, ಪಕ್ಕದಲ್ಲೇ ಇದ್ದಾರೆ. ಪ್ರತಿದಿನತಃ ತಾಯಿಗೆ ವಿಶೇಷವಾದ ಅಲಂಕಾರಗಳನ್ನ ಮಾಡ್ತಾರೆ. ತಾಯಿ ಹಾಕೋ ಸೀರೆಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಷಾಢದಲ್ಲಿ ಕೇಳಬೇಕಾ ಅದಕ್ಕೆ ಅಂತಲೇ ಹರಕೆ ಹೊತ್ಕೊಂಡು ಎಷ್ಟು ನೇಕಾರರಾಗ್ಬೋದು, ನಾರ್ಮಲ್ ಜನಗಳು, VIP ಗಳು ತಾಯಿಗೆ ಏನದು ಮುಡಿಪು ಮತ್ತು ಮಡಿಲಕ್ಕಿ ಕೊಟ್ಟಿರ್ತಾರೆ. ಆ ವಿಶೇಷ ಸೀರೆಗಳನ್ನ ತೆಗೆದು ತಾಯಿಗೆ ಉಡಿಸ್ತಾರೆ. ಅಥವಾ ತಾಯಿಗೆ ಉಡಿಸ್ಲಿಕ್ಕೆ ಅಂತಲೇ ನೇಯ್ದಿರೋ ಸೀರೆಗಳು ಬರುತ್ತೆ. ಆ ಪ್ರತಿದಿನ ಸೀರೆಗಳು ನೋಡೋದು ವಿಶೇಷ. ನವರಾತ್ರಿನಲ್ಲಿ ಎಷ್ಟು ವಿಶೇಷವಾಗಿರುತ್ತೋ ಆಷಾಢ ಶುಕ್ರವಾರದಲ್ಲಿ ಇನ್ನೂ ಹೆಚ್ಚು ವಿಶೇಷವಾಗಿರುತ್ತೆ. ನೀವೀಗ ನೋಡ್ತಾ ಇರೋದು ಇವತ್ತಿಂದು ಅಂದರೆ ಆಷಾಢ ಶುಕ್ರವಾರದ ಮೊದಲನೇ ದಿನ ಬೆಟ್ಟದ ಪಾದದ ಕಡೆಯಿಂದ ಹೋದಂಥವರ ವಿಡಿಯೋ. ಎಷ್ಟು ವೆಹಿಕಲ್ಗಳು ಆಲ್ರೆಡಿ ಪಾರ್ಕ್ ಆಗಿದೆ. ನೀವಿವಾಗ ನೋಡ್ತಾ ಇರೋದು ಕೆಳಗಡೆ ಇಳಿತಾ ಇರೋಂತಹ ವಿಡಿಯೋ. ಆದರೆ ಹತ್ತೋರಿಗೆ ಇಲ್ಲಿ ಸಪ್ರೇಟ್ ಬ್ಯಾರಿಕೇಡ್ ಮಾಡಿ ಕ್ರೌಡ್ ಜಾಸ್ತಿ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಕಡೆ ಕ್ರೌಡ್ ಇದೆ ಅವ್ರು ಹತ್ತುತ್ತಾ ಇದ್ದಾರೆ. ಇಳಿತಾ ಇರೋ ಕ್ರೌಡು ಸ್ವಲ್ಪ ಕಡಿಮೆ ಇದೆ. ಬಿಕಾಸ್ ಇಳಿತಾ ಇರೋರು 4 ಗಂಟೆ ರಾತ್ರಿಗೆ ಎದ್ದೋಗಿದ್ದಾರೆ. ಬೆಳಕಾಗೋ ಅಷ್ಟರೊಳಗಡೆ ಅವರು ಆಲ್ರೆಡಿ ಇಳಿತಾ ಇದ್ದಾರೆ. ಹತ್ತುತ್ತಾ ಇರೋರು ಇವಾಗ 6 o'clock ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅರ್ಥ. ಅಷ್ಟು ಬೇಗ ಎಷ್ಟು ಕ್ರೌಡ್ ಇದೆ ನೋಡಿ. ಇನ್ನು ಸಂಜೆವರೆಗೂ ಎಷ್ಟು ಜನ ಬಂದಿರ್ಬೋದು. ತಾಯಿ ಮಹಿಮೆ ಏನು ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಮೂಲ ಕ್ಷೇತ್ರಗಳಿಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅದೇ ಎಕ್ಸಾಂಪಲ್ ಸಬ್ ಬ್ರಾಂಚ್ಗಳ ಥರ ಎಷ್ಟು ಬೇಕಾದ್ರೂ ಇರ್ಬೋದು. ಆದರೆ ಈ ಶಕ್ತಿ ಕೇಂದ್ರಗಳಲ್ಲಿರೋಷ್ಟು ಶಕ್ತಿ ತುಂಬಾ ಅಧಿಕವಾಗಿರುತ್ತೆ ಇವು. ಈ ಟೈಮಲ್ಲಂತೂ ಶಕ್ತಿ ದೇವತೆಗಳ ದರ್ಶನ ಮಾಡಲೇಬೇಕು. ಇಲ್ಲೇ ಬರಬೇಕು ಅಂತ ಏನಿಲ್ಲ, ನೀವು ಎಲ್ಲಿ ಬೇಕಾದರೂ ಆಯಿತು. ಹೆಣ್ಣು ದೇವರ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಖತ್ ಎನರ್ಜಿ ಸಿಗುತ್ತೆ. ಅಮ್ಮ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ಇಡೀ ನಮ್ಮ ಮೈಸೂರು ನಗರನ ನೋಡ್ತಿರ್ತಾರೆ. ಇಡೀ ನಮ್ಮ ಕರ್ನಾಟಕನ ನೋಡ್ತಾ ಇರ್ತಾರೆ. ಮೈಸೂರು ತಾಯಿ ಚಾಮುಂಡೇಶ್ವರಿಯ ಸಾಮ್ರಾಜ್ಯ ಅಂತಲೇ ಹೇಳಬಹುದು. ತಾಯಿ ಆಶೀರ್ವಾದ ಇಲ್ಲ ಅಂದರೆ ಇಲ್ಲಿ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ತಾಯಿ ಆಶೀರ್ವಾದದಿಂದ ನಾನು ಸಹ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಾಯಿ ಮಹಿಮೆ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಪದಗಳು ಸಾಲಲ್ಲ, ದಿನಗಳು ಸಾಲಲ್ಲ. ಅಮ್ಮನ ಈ ಒಂದು ವಿಶೇಷ ದಿನಗಳಲ್ಲಿ ಕೆಳಗಡೆ ಅನ್ನಪ್ರಸಾದನ ಯಾರ್ಯಾರೋ ಬಂದಿರ್ತಾರೆ, ಎಲ್ಲೆಲ್ಲಿಂದ ತಂದಿರ್ತಾರೋ ಪ್ರಸಾದ ವಿನಿಯೋಗ ಮಾಡ್ತಿರ್ತಾರೆ. ಮತ್ತೆ ಯಾರು ಸ್ವೀಟ್ಗಳನ್ನ ಹಂಚ್ತಿರ್ತಾರೆ, ಇನ್ಯಾರು ಇನ್ನೊಂದೇನೋ ಕೊಡ್ತಿರ್ತಾರೆ. ಎಷ್ಟು ವಿಶೇಷ ಅಲ್ಲ. ಆ ಒಂದು ಮಹಿಮೆನ ನಾವು ಮಾತಲ್ಲಿ, ಹಾಡಲ್ಲಿ, ಪದಗಳಲ್ಲಿ ಜೋಡಿಸಿ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಮ್ಮನ ವರ್ಧಂತಿ ಹುಟ್ಟಿದ ಹಬ್ಬದ ದಿನ ಟೈಮ್ಗಳಲ್ಲಿ ನಾವು ಸಹ ಅನ್ನ ಸಂತರ್ಪಣೆ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಇರೋ ಜನಗಳಾಗ್ಬೋದು ಅಥವಾ ಯಾರಿಗನ್ಸುತ್ತೆ ಅಲ್ಲಿ ನಾವು ಪ್ರಸಾದ ವಿನಿಯೋಗನ ಇಟ್ಕೊಂಡಿರ್ತೀವಿ.